ಕೆರೆ ನೋಡಬೇಕು. ಚಿಕ್ಕನಾಯಕನಹಳ್ಳಿ ಕೆರೆಗೆ ಮತ್ತು ದೆಬ್ಬೆಕಟ್ಟ ನವಲೆ ಕೆರೆಗೆ ನೀರು ಬರುವಂಥದ್ದು ಇದು ಚಾನಲ್ಲು. ಇಲ್ಲಿಂದ ತಗ ರೈತರು ಯಾರೋ ಅವ್ರ ಕುಟುಂಬದ ಸಮಸ್ಯೆ ಐತೆ, ರೈತರು ಯಾರೋ ಡಾಕ್ಯುಮೆಂಟ್ಸ್ ಕೊಡೋಕೆ ಬರ್ತಿಲ್ಲ, ಬರೀ ಕಾರಣ ಹೇಳ್ತಿದ್ರು. ಹಾಗಾಗಿ SLO ಆಫೀಸರ್ ಆಗಲಿ ಇಲ್ಲ ಇಲ್ಲಿ ಜನಪ್ರಿಯ ಶಾಸಕರು ಕೂಡ ಇದಕ್ಕೆಲ್ಲ ಒತ್ತು ಕೊಟ್ಟು ಸ್ಥಳಕ್ಕೆ ಬಂದು ಈ ರೀತಿ ಅಂತ ಹೇಳಿ ಇದನ್ನ ಜಾಗವೆಲ್ಲ ಬಿಡಿಸಿ ಕ್ಲಿಯರ್ ಮಾಡಿಕೊಡೋಂಥ ಪರಿಸ್ಥಿತಿಗೆ ಆಗಿದೆ ಇವತ್ತು. ಅವಾಗ ನಮಗೆ ಕಾಂಟ್ರಾಕ್ಟ್ ಒಂದು ಭರವಸೆ ಕೊಟ್ಟಿದ್ರು, ನೀವು ಕೊಟ್ಟುಬಿಟ್ರೆ 1 ತಿಂಗಳೊಳಗೆ 1.5 ತಿಂಗಳೊಳಗೆ ಕೆಲಸ ಮುಗಿಸ್ಕೊಡ್ತೀನಿ ಅಂತ. ಇವರು ಇವತ್ತು ಮಿಷಿನರಿ ಹಾಕಿರೋದು ನೈಟ್ 3 ಗಂಟೆ ಮಾಡ್ತಾರೆ, ಬೆಳಗ್ಗೆ ಒಂದು 5-6 ಗಂಟೆ ಮಾಡ್ತಾರೆ, ಕಮ್ಮಿ ಮಿಷಿನ್ಗಳು ಹಾಕ್ಯಾರೆ. ಅವ್ರು ಹೇಳಿರೋ ಹೇಳಿಕೆ ಒಂದು ಕೂಡ ಆಗಲ್ಲ. ಇವರು ಇನ್ನೊಂದು 1.5 ತಿಂಗಳೊಳಗೆ ಮಳೆ ಸ್ಟಾರ್ಟ್ ಆಗುತ್ತೆ, ಆವಾಗಾದರೆ ಇಲ್ಲಿಗೆ ಕಾಲಿಕ್ಕಕ್ಕೂ ಆಗಲ್ಲ, ಆಗುತ್ತೆ. ತಿರ್ಗಾ ಇನ್ನೂ 1 ವರ್ಷ 2 ವರ್ಷ ಮುಂದಕ್ಕೆ ಹೋಗುತ್ತೆ. ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರಾಗ್ಬೋದು, ಅಧಿಕಾರಿಗಳು, ಇಂಜಿನಿಯರ್ಸ್ ಆಗ್ಬೋದು, ಇಲ್ಲ ಶಾಸಕರಾಗ್ಬೋದು, ಈ ಕಾಂಟ್ರಾಕ್ಟ್ ಗಮನಕ್ಕೆ ತಂದು ಬೇಗ ಹೆಚ್ಚುವರಿ ಮಿಷಿನ್ ಹಾಕಿ ಪಾಪ 100% ಸಿಗೋಂಥ ರೈತರ ಜಮೀನಿಗೆ ಇವತ್ತೊಂದು 5% 6% ಇಸ್ಕೊಂಡು ಕೊಟ್ಟಿರ್ಬೇಕು ಅವ್ರ ದುಡ್ಡು. ಅಂಥ ಜಮೀನುಗಳನ್ನ ಕಳ್ಕೊಂಡು ನೀರು ಬಂದರೂ ಸಾಕು ನಮ್ಮ ತಾಲೂಕಿಗೆ ಅಂತ ಹೇಳ್ತಾರೆ. ಅವ್ರ ಹೇಳಿಕೆಯನ್ನು ತಗೊಂಡು ದಯಮಾಡಿ ನೀವು ಗಮನ ಹರಿಸಿ ಆ ಕಾಂಟ್ರಾಕ್ಟಿಗೆ ಹೇಳಬೇಕು ಅಂತ ಹೇಳಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾರೆ. ನೀವು ಮಾತಾಡೋದು ರೈತ ಇಲ್ಲಿ ದಿನ 5 ಗಂಟೆ 6 ಗಂಟೆ ಕೆಲಸ ನಡೆಯುತ್ತೆ. 6 ಗಂಟೆ ಒಳಗೆ 3 ಮೀಟ್ರು 4 ಮೀಟ್ರ್ ತೆಗಿತಾರೆ. 3 ಗಾಡೀಲಿ 9 ಮೀಟ್ರ್ ತೆಗಿತಾರೆ. ಡೈಲಿ 9 ಮೀಟ್ರ್ ತೆಗೆದ ಮುಖ ಮತ್ತೆ ಕೆಲಸ ಆಫ್ ಮಾಡ್ತಾರೆ. ಸಾಯಂಕಾಲ ಮತ್ತೆ ಬರ್ತಾರೆ, 10 ಗಂಟೆ ಬಂದು ಸ್ಟಾರ್ಟ್ ಮಾಡ್ತಾರೆ. 2:30 3 ಗಂಟೆ ಮಾಡ್ತಾರೆ. ಎಷ್ಟು ಆದಷ್ಟು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅದರೊಳಗೆ ಜಾಗ ಎಲ್ಲಿ ಬಿಟ್ಟಿದ್ಯಾ, ಯಾಕೆ ಬಿಟ್ಟಿದ್ಯಾ ಹೇಳಿ. ಜಾಗ ನೀರಿಗಂತ ಜಾಗ ಬಿಟ್ಟಿದ್ದೀವಿ. ನಾವು ಇನ್ನೂ ದುಡ್ಡನ್ನೇ ತಗೊಂಡಿಲ್ಲ. ಹೋಸಲಿ ಬಂದ ಅಮೌಂಟೇ ತಗೊಂಡಿಲ್ಲ, ಈ ಸಲ ನಮಗೆ ಅಮೌಂಟ್ ತಗೊಂಡಿಲ್ಲ, ದುಡ್ಡನ್ನೇ ತಗೊಂಡಿಲ್ಲ, ಜಾಗ ಬಿಟ್ಟು ಕೊಟ್ಟಿದ್ದೀವಿ. ರೈತರು ಬಂದು ಕೇಳಿದ್ಕೆ ಕೆಲಸ ಮಾಡಕ್ಕೆ ಏನಾಗೈತೆ ಇವ್ರಿಗೆ? ನೋಡಿ, ನೀರು ಬರ ರೈತರು ಬರೇ ಯಾರೋ ಕೆಲಸ ಮಾಡ್ತವ್ರೆ ಅಂತಾನೆಲ್ಲ ಅವ್ರ ಮಾನಸಿಕತೆನೂ ಹಂಗೆ ಇದೆ. ರೈತರು ನೀರು ದುಡ್ಡು ತಗೊಳೋದಕ್ಕಿಂತ ಹೆಚ್ಚಿನದಾಗಿ ನನಗೂ ನೀರು ಬರುತ್ತಲ್ವಾ ಅನ್ನೋ ಆಸೆಗೋಸ್ಕರ ಇದು ಬಿಟ್ಕೊಟ್ಟಿರೋದು. ಅವಾರ್ಡ್ ಆಗಿದೆ, ದುಡ್ಡು ಬಂದಿಲ್ಲ ಅವ್ರಿಗೆ, ಆದರೂ ಜಾಗ ಬಿಟ್ಕೊಟ್ಟವ್ರೆ ಅಂತಂದರೆ ನೀರು ಬರ್ಬೋದು, ನಾವು ಅದ್ರಲ್ಲಿ ಬದುಕ್ಬೋದು ಅನ್ನೋದು. ಈಗ ಅವ್ರಿಗೆ ಏನಾಗ್ತಿದೆ, ಅವ್ರಿಗೆ ಗೊತ್ತಾಗ್ತಿದೆ ಎಷ್ಟು ದಿನ ಎಷ್ಟು ಕೆಲಸ ನಡೀತಾ ಇದೆ. ಈ 3 ಮಿಷಿನ್ ಇಲ್ಲಿ ಕೆಲಸ ಮಾಡ್ತಾ ಇದೆ, ಇನ್ನು 2 ಮಿಷಿನಲ್ಲಿ 0ನಲ್ಲಿ ಕೆಲಸ ಮಾಡ್ತಾ ಇದೆ, ಇನ್ನೊಂದು ಮಿಷಿನ್ 1 ಕಿಲೋಮೀಟರ್ ಕೆಲಸ ಮಾಡ್ತಾ ಇದೆ. ಈ ಸ್ಪೀಡಲ್ಲಿ ನಡೆದ್ರೆ ಇನ್ನೂ 1 ವರ್ಷ ಆದರೂ ಇದು ಕೆಲಸ ಇನ್ನೂ 2 ವರ್ಷ ಕೆಲಸ ನಡೆಯಲ್ಲ. ಈ ಸ್ಪೀಡಲ್ಲಿ ನಡೆದ್ರೆ ಇದಕ್ಕೆ ನೇರವಾಗಿ ದಯಮಾಡಿ ಶಾಸಕರು ಇದನ್ನ ಅವ್ರು ತುರ್ತಾಗಿ ಅವ್ರನ್ನೇ ಕರೆಸ್ಕೋಬೇಕು. ಅವ್ರನ್ನೇ ಕರೆಸಿ ಇವ್ರನ್ನ ನಾವೆಲ್ಲ ಶಾಸಕರು ಸಾಕಷ್ಟು ಸತಿ ಇವ್ರ ಕಾಂಟ್ರಾಕ್ಟರ್ ಗಮನಕ್ಕೆ ತಂದಿದ್ದೀವಿ. ಸರ್ ಇಲ್ಲ ಸರ್ ನಾನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಬಿಟ್ರೆ ಅದೇ ರಿಸಲ್ಟ್ ಮಾತ್ರ ಇಲ್ಲ. ಅಷ್ಟೇ 3 ಮಿಷಿನ್ಸು ಅವರು ಕೆಲ ಆಗ್ತಾ ಇಲ್ಲ. ಇವ್ರು ಮಾಡಿದ್ರೆ ಮಾಡಿದ್ರೆ ಎತ್ಕೊಂಡು ಹೋಗ್ಬಿಟ್ಟು ಯಾರು ಫಾಸ್ಟಾಗಿ ಇರೋರ ತಂದು ಹಾಕಿ ಮಾಡಲಿ. ಸುಮ್ಮನೆ ಇವ್ರು ನಾಟಕ ಆಡ್ಕೊಳಕ್ಕೆ ಇವ್ರು ದಿನ ಅಲ್ಲೇ ಮಾಡ್ತೀವಿ ಅಂತೇಳಿ ಇದನ್ನ ದಿನ ತಳ್ಳಕ್ಕೆ ಮಾಡ್ಕೊಂಡಿರೋಂಥ ಮಾರ್ಗ ಇದು ಆಗಬಾರ್ದು. ಇದು ದಯವಿಟ್ಟು ಇದನ್ನ ಆಮೇಲೆ ಇದನ್ನ ಮಾಡ್ಬೇಕಾದ್ರೆ ದಯವಿಟ್ಟು ಶಾಸಕರೇ ಯಾರ ಕೈಲೂ ಆಗಲ್ಲ. ಅವ್ರಿಗೆ ನಮಗೆ ಈ ಕೆಲಸ ಸಾಲ್ತಾ ಇಲ್ಲ. ರೈತರಿಗೆ ಬೇಗ ನೀರು ಬೇಕು, ಬೋರ್ಗಳೆಲ್ಲ ಡ್ರೈ ಆಗ್ತಾ ಇದ್ದಾವೆ. ಆದಷ್ಟು ಬೇಗ ನಮಗೆ ನೀರು ಕೊಡ್ರಿ. ಕಾಂಟ್ರಾಕ್ಟರ್ ನೋಡ್ರಿ, ಇದನ್ನ ನ್ಯೂಸಲ್ಲಿ ನೋಡಿ, ರೈತರ ಕಷ್ಟ ನೋಡಿ. ಜಮೀನ ಖುದ್ದಾಗಿ ಎಲ್ಲ ರೈತರೇ ಬಿಟ್ಕೊಟ್ಟಿದ್ದಾರೆ. ಯಾರು ದುಡ್ಡು ತಗೊಂಡು ಬಿಟ್ಟಿಲ್ಲ. ಕೆಲಸ ಮಾಡ್ಕೊಂಡು ನೀರು ಬರಲಿ, ಬೇಗ ಕೆಲಸ ಆಗಲಿ ಅಂತೇಳಿ ಭಾಳ ಕಷ್ಟ ಬಿದ್ದು ಮಾಡಿದ್ದಾರೆ. ನೀವು ಆದಷ್ಟು ಬೇಗ ಒಳ್ಳೊಳ್ಳೆ ಮಿಷಿನ್ ಹಾಕ್ರಿ. ರೋಡ್ಗಳ ಅವಶ್ಯಕತೆ ಇಲ್ಲ ನಮ್ಮ ತಾಲೂಕಲ್ಲಿ, ರೋಡ್ಗಳ ಅವಶ್ಯಕತೆ ಇಲ್ಲ. ನಮಗೆ ಚಾನಲ್ ಅವಶ್ಯಕತೆ ಇರೋದು. ಬಡಕೆರೆ ತಗೊಳ್ಳೋ ಮಿಷಿನ್ ತಂದಿಲ್ಲ ಹಾಕ್ರಿ, ಮತ್ಕೆರೆ ತಗೊಳ್ಳೋದು ಮಿಷಿನ್ಗಳು ತಂದಿಲ್ಲ ಹಾಕ್ರಿ. ದಯವಿಟ್ಟು ಇದನ್ನು ಸ್ವಲ್ಪ ಗಮನಕ್ಕೆ ತಗೊಳ್ರಿ. ನಾವು ನೋಡಿ ತಾಳ್ಮೆಯಲ್ಲಿದ್ದೀವಿ, ರೈತರ ತಾಳ್ಮೆ ಕಳ್ಕೊಳಕ್ಕಾಗಲ್ಲ. ನೋಡ್ರಿ, ಇಲ್ಲಿನ ತನಕ ಶಾಸಕರು ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡವ್ರೆ. ಅಕ್ವಿಸಿಷನಲ್ಲಾಗಿರ್ಬೋದು, ಹಣಕಾಸಲ್ಲಾಗಿರ್ಬೋದು, ಉದ್ದಾಗ ಅವರೇ ನಿಂತ್ಕೊಂಡು ಬಗೆಹರಿಸವ್ರೆ. ಆ ಬಗೆಹರಿಸೋದಕ್ಕೆಲ್ಲದಕ್ಕೂ ಪ್ರತಿಫಲ ಸಿಗಬೇಕು ಅಂದರೆ ಇವತ್ತು ಇವ್ರು ಎಂಟ್ರಿ ಆಗಲೇಬೇಕು. ಆಮೇಲೆ ಅವರೇ 3 ದಿನಕ್ಕೆ ಒಂದ್ಸತಿ ಬಂದು ನೋಡೋಕ್ಕೆ ಏನು ಅವ್ರಿಗೆ, ನಾವು ಯಾರೋ ಏನೋ ಹೇಳೋದು ಕೇಳೋದು ಬೇಡ. ಅವ್ರಿಗೆ ಬಂದು ನೋಡಲಿ, ಸಿಚುವೇಶನ್ ಅರ್ಥ ಆಗುತ್ತೆ. 1.5 ತೆಗೆದಿಲ್ಲ. 1.5 ತಿಂಗಳಿಂದ ಬಂದು ನಾವು ಇಲ್ಲೇ ನೋಡ್ತೀವಿ. ಇಲ್ಲಿ ಹೊಸೂರು ಹತ್ರ ಬಂದು ನಿಂತ್ಕೊಂಡು ನೋಡಿ, ಹೊಸೂರು ಹತ್ರ 100 ಮೀಟರ್ ಕೆಲಸ ಮುಗಿಸಿಲ್ಲ. 100 ಮೀಟರ್ ಕೆಲಸ ಮುಗಿಸಿಲ್ಲ ಅಂತಂದ್ರೆ 3 ಕಿಲೋಮೀಟರ್ ಇನ್ನೂ ಕೆಲಸ ಆಗಬೇಕಾಗಿದೆ. ಹೆಂಗಾಗುತ್ತೆ? ಅವ್ರನ್ನ ಕೇಳಿದ್ರೆ ಮಾಡ್ತೀವಿ ಆಗುತ್ತೆ ಅಂತಂತಾರೆ. ನಾವು ಜೂನ್ ಜುಲೈ ತಿಂಗಳಲ್ಲಿ ತುರ್ತು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ, ಕೈ ಚೆಲ್ಲ ಅಂತ ಪರಿಸ್ಥಿತಿ ತಂದ್ಕೊಳ್ಳೋದು ಬೇಡ. ದಯಮಾಡಿ ಶಾಸಕರು ಇಲ್ಲೇ ಬಂದು ನೋಡ್ಲಿ. ಈಗ ಎಲ್ಲ ಸಮಸ್ಯೆ ಬಗೆಹರಿಸಿದ್ದಾರೆ. ಅಕ್ವಿಸಿಷನ್ ಅಂತ ಕಂಪ್ಲೇಂಟ್ ಬಂದಿದ್ದಂಗೆ ಅವರೇ ಬಂದು ಖುದ್ದಾಗಿ ರೈತರದೆಲ್ಲ ಸಮಸ್ಯೆ ಬಗೆಹರಿಸವ್ರೆ. ಇದನ್ನು ಇವರೇ ಖುದ್ದಾಗಿ ನಿಂತ್ಕೊಂಡು ನೋಡಿ ಸಮಸ್ಯೆ ಬಗೆಹರಿಸ್ಬೇಕು. ಇಲ್ಲಿನ ರೈತರುಗಳು ಜಾಗಗಳ ಅವಾರ್ಡ್ ಬಂದರೂ ಸಹ ದುಡ್ಡು ಯಾರೂ ತಗೊಂಡಿಲ್ಲ. ಎಲ್ಲ ರೆಡಿ ಇದ್ದಾರೆ. ನಮ್ದೇನು ಸಮಸ್ಯೆ ಇಲ್ಲ, ಕಾಂಟ್ರಾಕ್ಟ್ ಸಮಸ್ಯೆ. ದಯವಿಟ್ಟು ಕೆಲಸ ಮಾಡಿಸ್ಲೇಬೇಕು, ನೀವು ಸಂಬಂಧಪಟ್ಟವ್ರಿಗೆ ಹೇಳಲೇಬೇಕು ಅಂತ ಹೇಳಿದ್ದಾರೆ. ನೀವು ಶಾಸಕರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ, ಕೆಲಸ ಮಾಡಿಸ್ಕೊಡಿ. ಶಾಸಕರು ಜೂನ್ 26 ನೀರು ಹರಿಸ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿ ಹರಿದ್ರೆ ಇನ್ನೂ 2 ವರ್ಷ ಆದರೂ ಹರ್ಸೋಕ್ಕೆ ಸಾಧ್ಯತೆ ಇಲ್ಲ. ದಯವಿಟ್ಟು ಶಾಸಕರು ಪ್ರತಿ ವಾರವೂ ಯಾವುದು ಸೋಮವಾರ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಅದೇ ರೀತಿ
ಕಾಮಗಾರಿ ಹತ್ರ ಬಂದು ವಿಸಿಟ್ ಮಾಡಿ ಯಾವ್ಯಾವ ರೀತಿ ಹೇಗೆ ಮಾಡಬೇಕು, ಬೇಗ ಜನಗಳಿಗೆ ನೀರು ಕೊಡಬೇಕು ಅನ್ನೋದು ಅವ್ರ ಮನವರಿಕೆ ಮಾಡ್ಕೊಂಡು ಆದಷ್ಟು ಕೆಲಸ ಮುಗಿಸ್ಬೇಕು ಅಂತ ನಾವು ಅವರಲ್ಲಿ ಕೋರ್ತೀವಿ. ನಮ್ಮ ಜನಪ್ರಿಯ ಶಾಸಕರಿಗೆ ನಾವು ಕೇಳೋದು ಬರೇ ದುಡ್ಡು ಬಿಡಿಸಿರೇ ಆಗಲಿಲ್ಲ, ಒಂದು ಸರಿ ಅಧಿಕಾರಿಗಳಿಗೆಲ್ಲ ಒಂದು ಸ್ವಲ್ಪ ಕ್ರಮ ತಗೊಳ್ಳಿ ಸರ್, ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತೀವಿ. ರೈತರು ಭಾಳ ಕಷ್ಟದಲ್ಲಿದ್ದಾರೆ ನೋಡ್ರಿ. ಏನೋ ಒಂದು ನಿಮ್ಮನ್ನು ಭಾಳ ನಂಬಿದ್ದೀವಿ ನಾವು, ನಿಮ್ಮನ್ನು ಭಾಳ ನಂಬಿದ್ದೀವಿ ಅಂದ್ರೆ ಅಷ್ಟಿಷ್ಟು ನಂಬಿಲ್ಲ, ಭಾಳ ನಂಬಿದ್ದೀವಿ. ನಿಮ್ಮ ಇದರಲ್ಲೇ ಏನೋ ಒಂದು ಕೆಲಸ ನಡಿಬೇಕು. ಈಗ ದಯವಿಟ್ಟು ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿರಿ, ದಯವಿಟ್ಟು ಒಂಚೂರು ಕ್ರಮ ಕೈಗೊಳ್ರಿ. ಇಷ್ಟೆಲ್ಲ ಮಾಡಿ ಕೆಲಸ ಮಾಡ್ತಾನೆ ಇದ್ದು ನೀವೇ ಹೇಳಿದ್ರಿ 2026 ನೀರು ಕೊಡ್ಸ್ತೀವಿ ಅಂತೇಳಿ. ಅಕ್ವೈಸೇಷನ್ ಎಲ್ಲ ಮುಗಿಸಿದ್ದೀರಾ ಪಾಪ, ನೀವೇನೇ ಎಲ್ಲ ಮಾಡಿದ್ದೀರಾ. ಅದೆಲ್ಲ ಮಾಡಿ ಕೊನೆಗೆ ನೀರು ಬಿಡಲಿಲ್ಲ ಅಂತಂದರೆ ಇದಕ್ಕೆ ಪ್ರತಿಫಲ ಇಲ್ಲ, ಊಟಕ್ಕಿಕ್ಕಿ ನೀರು ಕೊಡ್ದಂಗೆ ಆಗುತ್ತೆ. ದಯವಿಟ್ಟು ನೀವೇ ಇದಕ್ಕೆ ಬಂದು ನೀವು ಖುದ್ದಾಗಿ ನಿಂತ್ಕೊಂಡು ನೀವೇ ಇದನ್ನು ಸಮಸ್ಯೆ ಬಗೆಹರಿಸ್ಬೇಕು.